ಪಶ್ಚಿಮ ಬಂಗಾಳದಲ್ಲಿ ಬಾದ್ಶಾ ದರ್ಬಾರ್. ಮಮತಾ ಮಣಿಸಿದ್ದ ಸುವೇಂದುಗೆ ಸಿಎಂ ಪಟ್ಟ. ಸವಾಲುಗಳೇನು? ನಂದಿ ಗ್ರಾಮದ ನಾಯಕನ ರಾಜಕೀಯ ಹಾದಿ ಹೇಗಿತ್ತು? ಈ ಕುರಿತು ಡಿಟೇಲ್ಡ್ ಆಗಿ ನೋಡೋಣ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಒಳನೋಟದಲ್ಲಿ. ನಾನು ಧನುಶ್ರೀ ಪೂಜಾರಿ. ಹದಿನೈದು ವರ್ಷಗಳಿಂದ ದೀದಿ ಚೇರನ್ನ ಮುಟ್ಟೋಕಾಗ್ತಿರ್ಲಿಲ್ಲ. ದೀದಿ ಚೇರ್ನ ಸಮೀಪವೂ ಹೋಗೋಕಾಗಿರ್ಲಿಲ್ಲ. ಆದ್ರೆ ದೀದಿ ಕೋಟೆಯೇ ಛಿದ್ರ ಆಗಿ ಹೋಗಿದೆ. ದೀದಿಯೇ ದಿಕ್ಕಾಪಾಲಾಗಿದ್ದಾರೆ. ಇಂತಹ ಸಮಯದಲ್ಲಿ ಬಿಜೆಪಿಯು ಅಳೆದು ತೂಗಿ ಮುಂದಿನ ದಿನಗಳಲ್ಲಿ ಎದುರಾಗುವಂತಹ ಸವಾಲುಗಳ ದೀರ್ಘಕಾಲದ ರಾಜಕೀಯ ಇನ್ನಿಂಗ್ಸ್ ಆಡೋದಕ್ಕೆ ಮೊದಲ ಹೆಜ್ಜೆಯನ್ನಿಟ್ಟಿದೆ. ಆ ಹೆಜ್ಜೆಯೇ ಮುಖ್ಯಮಂತ್ರಿ ಆಯ್ಕೆ. ಎಷ್ಟಕ್ಕೂ ಪಶ್ಚಿಮ ಬಂಗಾಳದ ನೂತನ ಸಿಎಂ ಯಾರು? ಅವರ ಹಿನ್ನೆಲೆ ಏನು? ದೀದಿ ಕೋಟೆಯಲ್ಲಿ ಹಿಂದೆ ಹೇಗೆಲ್ಲ ಗರ್ಜಿಸಿದ್ರು? ನೂತನ ಸಿಎಂಗೆ ಇರುವಂತಹ ಮುಂದಿನ ಸವಾಲುಗಳು ಏನು ಅನ್ನೋದನ್ನ ಡಿಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಬಾದ್ಶಾ ದರ್ಬಾರ್. ಬಂಗಾಳದ ಸಿಂಹಾಸನದ ಕಿಂಗ್ ಆದ ಸುವೇಂದು ಅಮಿತ್ ಶಾ ನೇತೃತ್ವದಲ್ಲಿ ಸುವೇಂದು ಅಧಿಕಾರಿ ನಾಯಕತ್ವದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇತಿಹಾಸ ಬರೆದಿದ್ರು. ಇದೇ ಮೊದಲ ಬಾರಿಗೆ ಬಿಜೆಪಿ ಬಹುಮತ ಪಡೆದು ಪೈಪೋಟಿಯೇ ಇಲ್ಲದಂತೆ ಗೆದ್ದು ಬೀಗಿತ್ತು. ಇದಾದ ಬಳಿಕ ಪಶ್ಚಿಮ ಬಂಗಾಳದ ಸಿಎಂ ಯಾರಾಗ್ತಾರೆ ಅನ್ನೋದು ಭಾರೀ ಕುತೂಹಲ ಮೂಡಿಸಿತ್ತು. ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ಅಚ್ಚರಿಯ ಹೆಸರು ಘೋಷಣೆ ಮಾಡುತ್ತೆ, ಊಹೆ ಮಾಡದವರನ್ನ ಸಿಎಂ ಪಟ್ಟದಲ್ಲಿ ಕೂರಿಸುತ್ತೆ ಅನ್ನೋ ಚರ್ಚೆ ನಡೆಯುತ್ತಿತ್ತು. ಸಿಎಂ ರೇಸ್ನಲ್ಲಿ 5 ಮುಂಚೂಣಿಯಲ್ಲಿದ್ರು. ಆ 5ರಲ್ಲಿ ಸುವೇಂದು ಅಧಿಕಾರಿ ಟಾಪ್ನಲ್ಲಿದ್ರು. ಹೀಗಿದ್ರೂ ಸುವೇಂದು ಅಧಿಕಾರಿ ಕೈಗೆ ಪಶ್ಚಿಮ ಬಂಗಾಳ ಹೋಗೋದು ಡೌಟ್ ಎನ್ನುತ್ತಿದ್ರು. ಆದ್ರೆ ಈಗ ಯಾವುದೇ ಡೌಟ್ ಇಲ್ಲ, ಯಾವುದೇ ಸಂಶಯವಿಲ್ಲ. ಅಮಿತ್ ಶಾ ಅವರೇ ಸುವೇಂದು ಅಧಿಕಾರಿಯೇ ಬಂಗಾಳದ ಬಾದ್ಶಾ ಅಂತ ಘೋಷಣೆ ಮಾಡಿದ್ರು. केंद्रीय पर्यवेक्षक के रूप में मैं श्री शुभेंदु अधिकारी जी को पश्चिम बंगाल विधानमंडल दल के नेता के रूप में निर्वाचित घोषित करता हूं. ಸುವೇಂದು ಅಧಿಕಾರಿ ಪಾಲಿಗೆ ಶುಕ್ರವಾರ ಶುಭ ಶುಕ್ರವಾರ ಆಗಿದೆ. ಇಷ್ಟು ದಿನದ ರಾಜಕಾರಣದ ಹೋರಾಟಕ್ಕೆ ಫಲ ಸಿಕ್ಕಂತಾಗಿದೆ. ಯಾಕಂದ್ರೆ ಕೋಲ್ಕತ್ತಾದಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿಯನ್ನ ಪಶ್ಚಿಮ ಬಂಗಾಳದ ಸಿಎಂ ಅಂತ ಆಯ್ಕೆ ಮಾಡಲಾಗಿದೆ. ಬಿಜೆಪಿ ಶಾಸಕರ ಅಭಿಪ್ರಾಯದಂತೆ ಸುವೇಂದು ಅಧಿಕಾರಿಗೆ ಸಿಎಂ ಪಟ್ಟ ಸಿಕ್ಕಿದೆ. ಇನ್ನು ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯ ಆಡಳಿತ ಇರಲಿದೆ. ಮಮತಾ ಮಣಿಸಿದ್ದ ಸುವೇಂದುಗೆ ಸಿಎಂ ಪಟ್ಟ. ಪಶ್ಚಿಮ ಬಂಗಾಳದ ಪ್ರತಿಪಕ್ಷ ನಾಯಕರಾಗಿ ಅಬ್ಬರಿಸಿ ಬೊಬ್ಬಿರಿದಿದ್ರು. ಒಂದು ಕಾಲದಲ್ಲಿ ಟಿಎಂಸಿಯಲ್ಲಿದ್ದಾಗ ಮಮತಾ ಬ್ಯಾನರ್ಜಿ ಪರಮಾಪ್ತರೂ ಆಗಿದ್ರು. ಮಮತಾ ಬ್ಯಾನರ್ಜಿಯ ಪ್ರತಿ ಹೆಜ್ಜೆಯನ್ನು ಪಕ್ಕದಲ್ಲೇ ನಿಂತು ನೋಡಿದ್ದವರು. ಆದ್ರೆ ಯಾವಾಗ ಸುವೇಂದು ಅಧಿಕಾರಿ ಕಮಲಕೋಟೆಗೆ ಕಾಲಿಡ್ತಾರೋ, ಯಾವಾಗ ಕಮಲ ಪಡೆಯ ನಾಯಕ ಅಂತ ಅನ್ನಿಸ್ಕೊಳ್ತಾರೋ, ಅವತ್ತಿನಿಂದ ದೀದಿಯ ಮೊದಲ ಎದುರಾಳಿ ಸುವೇಂದು ಅಧಿಕಾರಿಯಾಗಿದ್ರು. ಇಷ್ಟೇ ಯಾಕೆ, ದೀದಿಗೆ ಸೋಲಿನ ರುಚಿ ತೋರಿಸಿದ್ದವರೂ ಕೂಡ ಇವರೇ. ಈ ಬಾರಿಯ ಚುನಾವಣೆಯಲ್ಲೂ ಮಮತಾ ಬ್ಯಾನರ್ಜಿಯ ಕೋಟೆಗೆ ನುಗ್ಗಿದ್ರು. ದೀದಿಯ ಭದ್ರಕೋಟೆ ಅಂತಲೇ ಅನ್ನಿಸ್ಕೊಂಡಿದ್ದ ಭವಾನಿಪುರದಲ್ಲೇ ಸೋಲಿಸಿದ್ರು. ಇಷ್ಟೇ ಅಲ್ಲ, ನಂದಿಗ್ರಾಮವನ್ನು ಸಹ ಸುವೇಂದು ಗೆದ್ದಿದ್ರು. ಈಗ ದೀದಿ ಬಳಿಕ ಸುವೇಂದು ಅವರೇ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿದ್ದಾರೆ. ಮೇ 4ರಂದು ಪ್ರಕಟವಾದ ಫಲಿತಾಂಶದಲ್ಲಿ ಪಶ್ಚಿಮ ಬಂಗಾಳದ 294 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 207 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸ್ಪಷ್ಟ ಬಹುಮತದೊಂದಿಗೆ ಮೊದಲ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಆಡಳಿತಾರೂಢ ಟಿಎಂಸಿ ಕೇವಲ 80 ಸ್ಥಾನಗಳಿಗೆ ಕುಸಿದಿದೆ. ಯಾವುದು ಅಸಾಧ್ಯ ಅಂತಿದ್ರೋ ಅದನ್ನ ಸಾಧಿಸಿ ತೋರಿಸಿರೋದು. ಈ ನಡುವೆ ಎಲ್ಲರ ತಲೆಯಲ್ಲಿ ಇದ್ದಿದ್ದು ಒಂದೇ ಒಂದು ಪ್ರಶ್ನೆ: ಯಾರಾಗ್ತಾರೆ ಬಂಗಾಳದ ಸಿಎಂ? ಯಾರಿಗೆ ಸಿಎಂ ಕುರ್ಚಿ ಅನ್ನೋ ಪ್ರಶ್ನೆ ಎದ್ದಿತ್ತು. ಮೊದಲ ಬಾರಿಯ ಬಿಜೆಪಿ ಸರ್ಕಾರದಲ್ಲಿ ಬಂಗಾಳದ ಚುಕ್ಕಾಣಿಯನ್ನ ಹಿಡಿಯುವವರು ಯಾರು ಅನ್ನೋದು ತುಂಬಾ ಕುತೂಹಲಕಾರಿಯಾಗಿತ್ತು. ಈ ಎಲ್ಲ ಪ್ರಶ್ನೆಗಳಿಗೆ ಕ್ಲಾರಿಟಿ ಸಿಕ್ಕಿದೆ. ಅಳೆದು ತೂಗಿ ಪಶ್ಚಿಮ ಬಂಗಾಳವನ್ನ ಸುವೇಂದು ಅಧಿಕಾರಿ ಕೈಗೆ ಇಡಲಾಗಿದೆ.
लगभग 8 प्रस्ताव और समर्थन प्राप्त हुए हैं और सभी प्रस्ताव और समर्थन एक ही नाम के मिले हैं। उसके बाद दूसरे नाम के लिए भी सबको समय दिया गया, पर्याप्त समय दिया गया, मगर कोई दूसरा नाम नहीं आया है। केंद्रीय पर्यवेक्षक के रूप में मैं श्री शुभेंदु अधिकारी जी को पश्चिम बंगाल विधानमंडल दल के नेता के रूप में निर्वाचित घोषित करता हूं। मोदी जी को प्रति आभार प्रकट करता हूं, राष्ट्रीय अध्यक्ष के प्रति आभार प्रकट करता हूं, अमित शाह जी के प्रति आभार प्रकट करता हूं, प्रधानमंत्री जी का आशीर्वाद लेते हुए विधायक दल का निर्वाचित हुआ हूं। ಸುವೇಂದು ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್. ಎಲ್ಲರಿಗೂ ಟೆನ್ಷನ್ ಇದ್ದೇ ಇತ್ತು. ಸಿಎಂ ರೇಸ್ನಲ್ಲಿರೋ ನಾಯಕರಿಗೆ ಆಸೆಯೂ ಇತ್ತು, ಆತಂಕವೂ ಇತ್ತು. ಆದ್ರೆ ಮುಂದಿನ ದಿನಗಳ ರಾಜಕಾರಣ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇನ್ನಷ್ಟು ಬೆಳಿಬೇಕು ಅಂದ್ರೆ ಏನು ಮಾಡಬೇಕು, ಸಿಕ್ಕಿರೋ ಅವಕಾಶದಲ್ಲಿ ಯಾರನ್ನ ಸಿಎಂ ಪಟ್ಟದಲ್ಲಿ ಕೂರಿಸಬೇಕು ಅಂತ ಅಮಿತ್ ಶಾ ತುಂಬಾನೇ ಚರ್ಚೆ ಮಾಡಿದ್ರು. ಬಿಜೆಪಿ ಶಾಸಕರ ಅಭಿಪ್ರಾಯ ಪಡೆದುಕೊಂಡಿದ್ರು. ಕೊನೆಗೆ ಸುವೇಂದು ಅವರಿಗೆ ಹೂವಿನ ಹಾರ ಹಾಕಿ ಬಂಗಾಳದ ಸಿಂಹಾಸನದ ಮೇಲೆ ಕೂರೋಕೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ರು. ಈಗ ಏನಿದ್ರೂ ಸುವೇಂದು ಅಧಿಕಾರಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡೋದೊಂದೇ ಬಾಕಿ. ಸುವೇಂದು ಅಧಿಕಾರಿಯವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಕ್ಷಣಗಳಷ್ಟೇ ಬಾಕಿ ಇರೋದು. ಹೀಗಾಗಿ ಇಡೀ ಪಶ್ಚಿಮ ಬಂಗಾಳ ನೂತನ ನಾಯಕನ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ. ಪಶ್ಚಿಮ ಬಂಗಾಳ ಸಿಎಂ ಸುವೇಂದು ಅಧಿಕಾರಿ ಅವರ ಪ್ರಮಾಣ ವಚನಕ್ಕೆ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಗ್ರೌಂಡ್ ಸಿದ್ಧಗೊಂಡಿದೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಸಿಎಂ ಆಗಿ ಸುವೇಂದು ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದಾರೆ. ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಹಲವು ಹಿರಿಯ ನಾಯಕರು ಭಾಗವಹಿಸಲಿದ್ದಾರೆ. ಸದ್ಯ ಪಶ್ಚಿಮ ಬಂಗಾಳದಲ್ಲಿ ಮಮತಾಗೆ ಟಕ್ಕರ್ ಕೊಡೋಕೆ ಮೊದಲು ಧೈರ್ಯ ಮಾಡಿದ್ದು ಫೈರ್ ಬ್ರ್ಯಾಂಡ್ ಸುವೇಂದು ಅಧಿಕಾರಿ ಮಾತ್ರ. ಯಾವಾಗ ಮಮತಾ ಬ್ಯಾನರ್ಜಿಗೆ ಸೋಲಿನ ರುಚಿ ತೋರಿಸಿದ್ರೋ, ಯಾವಾಗ ಮಮತಾ ಕೋಟೆಯನ್ನೇ ಛಿದ್ರಗೊಳಿಸೋಕೆ ಸುವೇಂದು ಅಧಿಕಾರಿ ನಿರ್ಧಾರ ತೆಗೆದುಕೊಂಡಿದ್ರೋ, ಅವತ್ತಿನಿಂದಲೇ ಮಮತಾ ಸಿಎಂ ಸೀಟ್ ಮೇಲೆ ಕೂರೋಕೆ ಸುವೇಂದು ಅಧಿಕಾರಿ ಕಾಯುತ್ತಿದ್ರು. ರಣತಂತ್ರ ಹೆಣೆದೇ ಬಿಟ್ಟಿದ್ರು. ಈಗ ಕಮಲಪಡೆಯ ಸಾಥ್ನೊಂದಿಗೆ ಸುವೇಂದು ಅಧಿಕಾರಿ ಮಮತಾರನ್ನ ಸಿಎಂ ಸೀಟ್ನಿಂದ ಕೆಳಗಿಳಿಸಿ ಆ ಸ್ಥಾನದಲ್ಲಿ ಸುವೇಂದು ಕೂರ್ತಿದ್ದಾರೆ. ಹಾಗಾದ್ರೆ ಸುವೇಂದು ಅಧಿಕಾರಿ ಯಾರು, ಇವರನ್ನೇ ಯಾಕೆ ಬಿಜೆಪಿ ಆಯ್ಕೆ ಮಾಡಿರೋದು ಅನ್ನೋದನ್ನ ನೋಡೋದಾದ್ರೆ, ಸುವೇಂದು ಅಧಿಕಾರಿಯವರ ರಾಜಕೀಯ ಹಾದಿ ಅತ್ಯಂತ ರೋಚಕವಾಗಿದೆ. 1995ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಪಶ್ಚಿಮ ಬಂಗಾಳದ ಕಾಂತಿ ಪುರಸಭೆಯಿಂದ ಸದಸ್ಯರಾಗಿದ್ರು. ಇದಾದ ಬಳಿಕ 2009, 2014ರಲ್ಲಿ ತಮ್ಲುಕ್ನಿಂದ ಸಂಸದರಾಗಿ ಮಿಂಚಿದ್ರು. ಇಷ್ಟೇ ಅಲ್ಲ, ನಂದಿಗ್ರಾಮ ಕ್ಷೇತ್ರದಿಂದ 2016 ಹಾಗೂ 2021ರಲ್ಲಿ ಶಾಸಕರಾಗಿ ಗೆದ್ದಿದ್ರು, ಸಚಿವರಾಗಿ ಅಬ್ಬರಿಸಿದ್ರು. ಈ ನಡುವೆ ಮಮತಾ ಜೊತೆಗಿನ ಜಗಳದಿಂದ ಸುವೇಂದು ಅಧಿಕಾರಿ 2020ರಲ್ಲಿ ಟಿಎಂಸಿ ಪಕ್ಷ ಬಿಟ್ಟು ಬಿಜೆಪಿ ಸೇರಿದ್ರು. 2021ರ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿ ಅಬ್ಬರಿಸಿದ್ರು. ಅವತ್ತಿನಿಂದ ಅಂದ್ರೆ 2021ರಿಂದ ವಿರೋಧ ಪಕ್ಷದ ನಾಯಕರಾಗಿ ಗುಡುಗುತ್ತಿದ್ರು. ಸಿಎಂ ರೇಸ್ನಲ್ಲಿದ್ರು ಘಟಾನುಘಟಿ ನಾಯಕರು. ಬಿಜೆಪಿ ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡುತ್ತಿದ್ದಂತೆ ಬಂಗಾಳದ ಸಿಂಹಾಸನದ ಮೇಲೆ ಘಟಾನುಘಟಿ ನಾಯಕರ ಕಣ್ಣು ಬಿದ್ದಿತ್ತು. ಹೈಕಮಾಂಡ್ ಬಳಿಗೂ ಹೋಗಿದ್ರು. ಪಕ್ಷ ಮುನ್ನಡೆಸುವ ಶಕ್ತಿ ಇದೆ, ನನ್ನ ಮಾತಿಗೆ ಇಡೀ ಪಶ್ಚಿಮ ಬಂಗಾಳ ತಲೆ ಅಲುಗಾಡಿಸುತ್ತೆ ಅಂತ ಹೇಳಿದ್ರು. ಸುವೇಂದು ಅಧಿಕಾರಿಯೂ ಕೂಡ ಸಿಎಂ ಆಸೆ ಹೊರಹಾಕಿದ್ರು. ಹೀಗಾಗಿ ಸಿಎಂ ಆಯ್ಕೆಗೆ ಹೈಕಮಾಂಡ್ ಟೈಮ್ ತೆಗೆದುಕೊಂಡಿತ್ತು. ಭವಿಷ್ಯಕ್ಕೆ ಅನುಕೂಲವಾಗುವಂತಹ ನಿರ್ಧಾರ ತೆಗೆದುಕೊಂಡಿದ್ರು. ಹಾಗಾದ್ರೆ ಸಿಎಂ ರೇಸ್ನಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನ ನೋಡೋದಾದ್ರೆ, ಶಮಿಕ್ ಭಟ್ಟಾಚಾರ್ಯ ಸುವೇಂದು ಅಧಿಕಾರಿ ನಂತರ ಪಶ್ಚಿಮ ಬಂಗಾಳದ ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದ ಹೆಸರು. ಇವರು ಪಶ್ಚಿಮ ಬಂಗಾಳ ಬಿಜೆಪಿ ಅಧ್ಯಕ್ಷ. ಬಿಜೆಪಿಯನ್ನ ತಳಮಟ್ಟದಲ್ಲಿ ಸಂಘಟಿಸಿದ ಲೀಡರ್. ಬೂತ್ ಮ್ಯಾನೇಜ್ಮೆಂಟ್, ಚುನಾವಣಾ ರಣತಂತ್ರ, ಕಾರ್ಯಕರ್ತರ ನಾಡಿಮಿಡಿತ ಅರಿಯಬಲ್ಲ ನಾಯಕ. ಗುಪ್ತಗಾಮಿನಿಯಾಗಿ ಬಿಜೆಪಿಯ ಪ್ರಚಾರ ತಂತ್ರ ನಿರ್ವಹಿಸಿದ್ದರು. ಹೀಗಾಗಿ ಸಿಎಂ ಸೀಟ್ನಲ್ಲಿ ಕೂರುವ ಆಸೆ ಇವರಲ್ಲಿತ್ತು. 2019ರಿಂದ ಬಂಗಾಳದಲ್ಲಿ ಬಿಜೆಪಿಯನ್ನ ಸಂಘಟಿಸಿದ್ದವರಲ್ಲಿ ದಿಲೀಪ್ ಘೋಷ್ ಮೊದಲಿಗರು.
ಅದರಲ್ಲೂ ಬಿಜೆಪಿ ಬಂಗಾಳದಲ್ಲಿ 3 ಸ್ಥಾನಗಳಿಂದ 206 ಸ್ಥಾನಕ್ಕೆ ಏರಿಸುವಲ್ಲಿ ದಿಲೀಪ್ ಘೋಷ್ ಪಾತ್ರ ತುಂಬಾನೇ ದೊಡ್ಡದು. ಜೊತೆಗೆ ಕಾರ್ಯಕರ್ತರಿಗೆ ಕನೆಕ್ಟ್ ಆಗುವ ಅನುಭವಿ ನಾಯಕ ದಿಲೀಪ್ ಘೋಷ್. ರೂಪಾ ಗಂಗೂಲಿ ಇವರು ಮಹಾಭಾರತ ಧಾರಾವಾಹಿಯ ದ್ರೌಪದಿ ಪಾತ್ರಧಾರಿ. ಧಾರಾವಾಹಿ ಕಾರಣದಿಂದ ಜನಮನದಲ್ಲಿದ್ದ ನಾಯಕಿ. ಹೀಗಾಗಿ ಮಮತಾಗೆ ಪರ್ಯಾಯವಾಗಿ ಮಹಿಳಾ ನಾಯಕಿಯನ್ನೇ ಬೆಳೆಸಬೇಕು ಅನ್ನೋ ತಂತ್ರವನ್ನು ರೂಪಿಸಲಾಗಿತ್ತು. ಬಿಜೆಪಿಯ ಹೊಸ ತಲೆಮಾರಿನ ಫೈರ್ ಬ್ರ್ಯಾಂಡ್ ನಾಯಕಿಯಂತೆ ಅಗ್ನಿಮಿತ್ರ ಪಾಲ್ ಅಬ್ಬರಿಸಿದ್ರು. ಮಹಿಳಾ ವಿಷಯಗಳ ಬಗ್ಗೆ ಖಡಕ್ಕಾಗಿ ಧ್ವನಿ ಎತ್ತುತ್ತಿದ್ರು ಅಗ್ನಿಮಿತ್ರ. ಇಷ್ಟೇ ಅಲ್ಲ, ಬಿಜೆಪಿ ಇಮೇಜ್ ಬೆಳೆಸುವಲ್ಲಿ ದೊಡ್ಡ ಪಾತ್ರ ವಹಿಸಿದ್ದರು. ಹೀಗಾಗಿ ಮಹಿಳಾ ನಾಯಕಿ ಎಂಬ ಕೆಟಗರಿಯಲ್ಲಿ ಅಗ್ನಿಮಿತ್ರ ಪಾಲ್ ಸಿಎಂ ರೇಸ್ನಲ್ಲಿದ್ರು. ಪಶ್ಚಿಮ ಬಂಗಾಳದ ಜನರಲ್ಲಿದ್ದ ದೊಡ್ಡ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಯ್ತು. ಸುವೇಂದು ಅಧಿಕಾರಿಯೇ ಸಿಎಂ ಅನ್ನೋದನ್ನ ಹೈಕಮಾಂಡ್ ಘೋಷಣೆ ಮಾಡಿದ್ದೂ ಆಯ್ತು. ಈಗ ಏನಿದ್ರು ಸರ್ಕಾರ ರಚನೆ ಮಾಡೋದೊಂದೇ ಬಾಕಿ. ಸುವೇಂದು ಅಧಿಕಾರಿ ದರ್ಬಾರ್ ಅಷ್ಟೇ. ಸುವೇಂದು ಅಧಿಕಾರಿ ಸಿಎಂ ಅನ್ನೋದು ಪಕ್ಕಾ ಆಗಿದೆ. ಆದ್ರೆ ಸುವೇಂದು ಅಧಿಕಾರಿಗೆ ಅಸಲಿ ಟಾಸ್ಕ್, ಅಸಲಿ ಸವಾಲ್ ಈಗ ಎದುರಾಗಿದೆ. ದೀದಿಯನ್ನ ಸೋಲಿಸಿ ಸಿಎಂ ಎನಿಸಿಕೊಂಡಿರುವಂತಹ ಸುವೇಂದು ಅಧಿಕಾರಿಗೆ ಅಸಲಿ ಚಾಲೆಂಜ್ ಮುಂದಿದೆ. ಹಾಗಾದ್ರೆ ಆ ಸವಾಲುಗಳು ಏನೇನು, ಸುವೇಂದು ಪ್ಲಾನ್ಗಳೇನು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಪಶ್ಚಿಮ ಬಂಗಾಳದ ಸಿಎಂ ಸುವೇಂದು, ಇನ್ಮೇಲೆ ಏನಿದ್ರು ಸುವೇಂದು ದರ್ಬಾರ್. ಆದ್ರೆ ಫೈರ್ ಬ್ರ್ಯಾಂಡ್ ಅಂತಲೇ ಗುರುತಿಸಿಕೊಂಡಿರುವಂತಹ ಸುವೇಂದುಗೆ ಈ ಸಿಂಹಾಸನ ಎಷ್ಟು ಖುಷಿ ನೀಡುತ್ತೋ ಅಷ್ಟೇ ಸವಾಲುಗಳನ್ನು ಕೂಡ ಮುಂದಿಟ್ಟಿದೆ. ಎಷ್ಟು ದಿನ ಸುವೇಂದು ಹಾದಿ ಹೇಗಿತ್ತೋ ಮುಂದೆಯೂ ಕೂಡ ಅಷ್ಟೇ ಸವಾಲಿನ ಹಾದಿ ಕಾಯ್ತಾ ಇದೆ. ಎಷ್ಟಕ್ಕೂ ಸುವೇಂದು ಮುಂದಿರುವಂತಹ ಸವಾಲುಗಳು ಏನು, ಸಿಎಂ ಆಗಿ ಸುವೇಂದು ಮಾಡಬೇಕಿರೋ ಕೆಲಸವಾದ್ರೂ ಏನು, ಎಲ್ಲವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಬಂಗಾಳದ ಬಾದ್ಶಾ ಮುಂದಿದೆ ಬಿಗ್ ಚಾಲೆಂಜ್. ಸವಾಲಿನ ಸಿಂಹಾಸನ. ಸುವೇಂದು ಪ್ಲಾನ್ ಏನು? ಮಮತಾ ಬ್ಯಾನರ್ಜಿ ವಿರುದ್ಧ ಸ್ಪರ್ಧೆ ಮಾಡಿದ್ರು. 15 ವರ್ಷಗಳ ಕಾಲ ಬಂಗಾಳವನ್ನ ಆಳಿದ್ದ ದೀದಿಗೆ ಸೋಲಿನ ರುಚಿ ತೋರಿಸಿದ್ರು. 3 ಸ್ಥಾನದಿಂದ 206 ಸ್ಥಾನ ಗೆಲ್ಲುವಂತೆ ಬಿಜೆಪಿಯನ್ನ ಕಟ್ಟಿದ್ರು. ಫೈರ್ ಬ್ರ್ಯಾಂಡ್ ಅಂತಲೇ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ರು. ನಂದಿಗ್ರಾಮದಿಂದ ಬಂದು ದೊಡ್ಡ ನಾಯಕರಾಗಿ ಮಿಂಚಿದ್ರು. ಸಾಲು ಸಾಲು ಸವಾಲುಗಳ ಮಧ್ಯೆ ರಾಜಕೀಯದಲ್ಲಿ ಅಬ್ಬರಿಸಿದ್ರು. ಬಿಜೆಪಿ ಸೇರಿ ತನ್ನ ಶಕ್ತಿ ಏನು ಅಂತ ತೋರಿಸಿದ್ರು. ಇಂತಹ ನಾಯಕ ಸುವೇಂದು ಅಧಿಕಾರಿಗೆ ಬಂಗಾಳದ ಸಿಂಹಾಸನ ರೆಡಿಯಾಗಿದೆ. ವರ್ಷಗಳ ಹೋರಾಟ, ವರ್ಷಗಳ ಶ್ರಮದಿಂದ ಸುವೇಂದು ಅಧಿಕಾರಿಗೆ ಸಿಎಂ ಸೀಟ್ ಸಿಕ್ಕಿದೆ. ರೇಸ್ನಲ್ಲಿರೋ ಘಟಾನುಘಟಿ ನಾಯಕರನ್ನ ಹಿಂದಿಕ್ಕಿ ಸಿಎಂ ಸ್ಥಾನ ಗಟ್ಟಿ ಮಾಡಿಕೊಂಡಿದ್ದಾರೆ. ಆದರೆ ಸುವೇಂದು ಅಧಿಕಾರಿಯ ಮುಂದಿನ ದಿನಗಳು ಅಷ್ಟು ಸುಲಭವಾಗಿಲ್ಲ. ಸುವೇಂದು ಅಧಿಕಾರಿ ಕೂರ್ತಿರೋ ಸಿಂಹಾಸನದ ಮುಂದೆ ದೊಡ್ಡ ದೊಡ್ಡ ಚಾಲೆಂಜ್ಗಳಿವೆ. ಆ ಎಲ್ಲ ಚಾಲೆಂಜ್ಗಳನ್ನ ಸುವೇಂದು ಅಧಿಕಾರಿ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಎಲ್ಲರಿಗಿರೋ ಕುತೂಹಲ. ಹಾಗಾದ್ರೆ ಸುವೇಂದುಗೆ ಎದುರಾಗಿರೋ ಸವಾಲುಗಳೇನು ಅಂತೀರಾ? ಬನ್ನಿ ತೋರಿಸ್ತಾ ಹೋಗ್ತೀವಿ. ಹಿಂಸಾಚಾರಕ್ಕೆ ಫುಲ್ ಸ್ಟಾಪ್ ಇಡಬೇಕಿದೆ ಸುವೇಂದು. ಎಲೆಕ್ಷನ್ ಮುಗಿದು ರಿಸಲ್ಟ್ ಹೊರಬರ್ತಿದ್ದಂತೆ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಬಂದ ಬೆನ್ನಲ್ಲೇ ರಾಜಕೀಯ ಪ್ರೇರಿತ ಹತ್ಯೆಗಳು, ಹಿಂಸಾಚಾರ ತೀವ್ರ ಸ್ವರೂಪ ಪಡೆದುಕೊಂಡಿದ್ದವು. ಆ ಹಿಂಸಾಚಾರದಲ್ಲಿ ಸುವೇಂದು ಅಧಿಕಾರಿ ಆಪ್ತ ಸಹಾಯಕನ ಹತ್ಯೆ ಅತಿ ಭಯಾನಕವಾಗಿತ್ತು. ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣದಲ್ಲಿ ಚಂದ್ರನಾಥನನ್ನ ಗುಂಡಿಕ್ಕಿ ಕೊಲ್ಲಲಾಗಿತ್ತು. ಪಕ್ಕಾ ಪ್ಲಾನ್ ಮಾಡಿ 5 ದಿನಗಳ ಕಾಲ ಸ್ಕೆಚ್ ಹಾಕಿ ಚಂದ್ರನಾಥನನ್ನ ಗುಂಡಿಕ್ಕಿ ಸಾಯಿಸಿದ್ರು. ಈ ಕೊಲೆ ತೀವ್ರ ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿತ್ತು. ತೃಣಮೂಲ ಪಕ್ಷ ಇಂತಹ ಕೆಲಸ ನಾವು ಮಾಡಲ್ಲ ಅಂತ ಗುಡುಗಿತ್ತು. ಈ ಘಟನೆಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ ಎಂದಿತ್ತು. ಹೀಗೆ ಆರೋಪ ಪ್ರತ್ಯಾರೋಪ ನಡೆಯುತ್ತಿರುವಾಗಲೇ ಕಾಂತಿಯಲ್ಲಿ ತೃಣಮೂಲ ಕಾಂಗ್ರೆಸ್ ನಾಯಕನ ಮನೆಯನ್ನ ಗುರಿಯಾಗಿಸಿಕೊಂಡು ಬಾಂಬ್ ಸ್ಫೋಟ ನಡೆದಿತ್ತು. ಕಳೆದ ಬುಧವಾರ ರಾತ್ರಿ ಕಾಂತಿ ಬ್ಲಾಕ್ ಯುವ ಟಿಎಂಸಿ ಅಧ್ಯಕ್ಷ ಉಸ್ಮಾನ್ ಘನಿ ಅವರ ಮನೆಯನ್ನ ಗುರಿಯಾಗಿಸಿಕೊಂಡು ಬಾಂಬ್ ದಾಳಿ ಆಗಿತ್ತು. ಈ ಘಟನೆಯು ಆ ಪ್ರದೇಶದಲ್ಲಿ ವ್ಯಾಪಕ ಗಲಭೆಗೆ ಕಾರಣವಾಗಿತ್ತು. ಹೀಗಾಗಿ ಸುವೇಂದು ಅಧಿಕಾರಿ ಮೊದಲು ಜನರ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳಬೇಕಿದೆ. ಹಿಂಸಾಚಾರಕ್ಕೆ ಫುಲ್ ಸ್ಟಾಪ್ ಇಡಬೇಕಿದೆ. ಅಕ್ರಮ ವಲಸೆ, ಹಿಂದೂಗಳ ಸುರಕ್ಷತೆ. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿಯಲ್ಲಿನ ಅಕ್ರಮ ವಲಸೆ ದೀರ್ಘಕಾಲದ ಸಮಸ್ಯೆ. ಈ ಸಮಸ್ಯೆಗೆ ಬ್ರೇಕ್ ಹಾಕೋದು ತುಂಬಾ ಮುಖ್ಯ. ವಿಶೇಷವಾಗಿ ರಾಜಕೀಯ ಬದಲಾವಣೆಗಳು ಮತ್ತು ಭದ್ರತಾ ಪರಿಸ್ಥಿತಿಯ ಆಧಾರದ ಮೇಲೆ
ಇದರ ತೀವ್ರತೆ ಹೆಚ್ಚಾಗುತ್ತಿದೆ. 2026ರ ಮೇ ತಿಂಗಳ ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ವಾಪಸ್ ಕಳುಹಿಸಲಾಗುತ್ತದೆ ಎಂಬ ಆತಂಕ ಹೆಚ್ಚಾಗಿದೆ. ಗಡಿ ಪ್ರದೇಶದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ಈ ನಡುವೆ ಹಿಂದೂಗಳ ಸುರಕ್ಷತೆಯ ವಿಷಯದಲ್ಲಿ ಕಠಿಣ ನಿಲುವು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಶಾರದಾ ಚಿಟ್ ಫಂಡ್ ಹಗರಣ ಮತ್ತು ನಾರದಾ ಸ್ಟಿಂಗ್ ಆಪರೇಷನ್ನಂತಹ ರಾಜ್ಯ ರಾಜಕಾರಣವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣಗಳಲ್ಲಿ ಇವರ ಹೆಸರು ಕೇಳಿಬಂದಿತ್ತು. ಈ ವಿವಾದಗಳ ನಡುವೆಯೂ ಅವರು ತಮ್ಮದೇ ಆದ ಪ್ರಭಾವವನ್ನು ಬೆಳೆಸಿಕೊಂಡು ರಾಜ್ಯ ರಾಜಕಾರಣದಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದಾರೆ. ಈಗ ಸುವೇಂದು ಅಧಿಕಾರಿ ಬಿಜೆಪಿಯನ್ನ ಮತ್ತಷ್ಟು ದೊಡ್ಡದಾಗಿ ಬೆಳೆಸಬೇಕಿದೆ. ಮುಂದಿನ ಚುನಾವಣೆಯನ್ನ ಮನದಲ್ಲಿಟ್ಟುಕೊಂಡು ದೀದಿಯನ್ನ ಎದುರಿಸುತ್ತಾ ಬಂಗಾಳದಲ್ಲಿ ಕಮಲಕೋಟೆಯನ್ನ ಭದ್ರಗೊಳಿಸಬೇಕಿದೆ. ಇಷ್ಟೇ ಅಲ್ಲ, ಅಸಮಾಧಾನ ಸ್ಫೋಟವಾಗದಂತೆ ಸಂಪುಟ ರಚನೆ ಮಾಡಬೇಕಿದೆ. ಶಾಸಕರು, ಸಚಿವರು, ಹಿರಿಯ ನಾಯಕರ ಜೊತೆ ಸ್ನೇಹದಿಂದ ಇರಬೇಕಿದೆ. ಏನೇ ಇರಲಿ, ರೇಸ್ನಲ್ಲಿ ಘಟಾನುಗಳಿಗಿದ್ರು ಏನೇ ಇರಲಿ ರೇಸ್ನಲ್ಲಿ ಘಟಾನುಘಟಿಗಳು ಇದ್ರೂ ಕೂಡ ಸುವೇಂದು ಸಿಂಹಾಸನ ಪಕ್ಕಾ ಮಾಡ್ಕೊಂಡಿದ್ದಾರೆ. ಸಿಎಂ ಆಗಿ ಮಿಂಚೋಕೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ ಅಂತ ಹೇಳ್ತಾ ಈ ಹೊತ್ತಿನ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀವಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.